ಹಾಯ್ ಹಾಲ್. ಇವತ್ತು ಮಸಾಲೆ ಚಿತ್ರಾನ್ನ, ಚಟ್ನಿ ಮತ್ತು ವಡೆ ಮಾಡ್ತಾಯಿದ್ದೆ. ನಾನು ಮಾಡುವ ರೆಸಿಪಿ ಈ ಥರ ಇರುತ್ತೆ. ಸ್ಟಾರ್ಟಿಂಗು ಮಿಕ್ಸಿ ಜಾರಿಗೆ ಒಂದು 8ರಿಂದ 9 ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ನೀಟಾಗಿ ತರಿಯಾಗಿ ಈ ಥರ ರುಬ್ಕೊಬೇಕು. ಇದಕ್ಕೆ ನೆನೆಸಿರೋ ಒಂದು 2 ಅವರ್ಸ್ ಕಡಲೆಬೇಳೆ ನೆನೆಸಿರಬೇಕು. ಅದನ್ನು ಹಾಕ್ಕೊಂಡು ಹಾಗೆ ಒಂದು 2 ಸತಿ ಆಫ್ ಮಾಡಿ ಆನ್ ಮಾಡಬೇಕು ಅಷ್ಟೇ. ನೋಡಿ ಈ ಥರ ಅದನ್ನು ಒಂದು ಬೌಲಿಗೆ ಹಾಕ್ಕೊಬೇಕು. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ನೀಟಾಗಿಲ್ಲ 2 ಸತಿ ಆಗುತ್ತೆ. 2 ಸತಿ ಆಯಿತು. ರುಬ್ಕೊಂಡು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿದ್ದೆ, ಸಣ್ಣ ಸ್ಲೈಸ್ ಆಗಿ ಈರುಳ್ಳಿ ಕಟ್ ಮಾಡಿ, ಸಬ್ಸಿಗೆ ಸೊಪ್ಪು ಸ್ವಲ್ಪ ಒಂದು ಹಿಡಿಯಷ್ಟು ಅದನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಡು ನೀಟಾಗಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಈ ಕಡೆ ಇನ್ನೊಂದು ಬಾಣಲೆಗೆ ಒಂದು 4ರಿಂದ 5 ಸ್ಪೂನು ಆಯಿಲ್ ಹಾಕಬೇಕು. ನೀಟಾಗಿ ಆಯಿಲ್ ಕಾಯಬೇಕು. ಕಾಯ್ದಾದ್ಮೇಲೆ ಸಾಸಿವೆ, ಜೀರಿಗೆ ಅದು ಚಿಟಪಟ ಅಂತ ಹೇಳಿದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ. ನಮ್ಮಲ್ಲಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ತಿಂತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಕಮ್ಮಿ ಹಾಕೊಬೋದು. ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕಿ ನೀಟಾಗಿ ರೋಸ್ಟ್ ಆದಮೇಲೆ ನೀಟಾಗಿ ಕೈ ಬಿಡಬಾರ್ದು, ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ಅದು ಕೈಯೆಲ್ಲ ಆಡಿಸಾದ್ಮೇಲೆ ಅದಕ್ಕೆ ಉದ್ದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಸ್ವಲ್ಪ ಕಮ್ಮಿ ತಿಂತಾರೆ ಖಾರ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಒಂದು 4 ಬೆಳ್ಳುಳ್ಳಿ ನೀಟಾಗಿ ಜಜ್ಜಿ ಹಾಕಬೇಕು. ಒಂದ್ಸಲ ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟ್ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ನನಗೂ ಗೊತ್ತಿರಲಿಲ್ಲ, ನೋಡಿ ತಿಳ್ಕೊಂಡೆ. ಅದಾದಮೇಲೆ ಒಂದು 8ರಿಂದ 9 ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು ರೈಸಿಗೆ ಹಾಕಿರ್ತೀವಲ್ವ ಸ್ವಲ್ಪ ಲೈಟಾಗಿ ಹಾಕ್ಕೊಬೇಕು. ಅದಾದಮೇಲೆ ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಅನ್ನ, ಬಿಸಿ ಬಿಸಿ ಅನ್ನ ಮಾಡಿ ಫ್ರೆಶ್ಶಾಗಿ ಅವಾಗಿನ ಹಿಡ್ಕೊಂಡಿದ್ದೀನಿ. ನೀಟಾಗಿ ಬಂದಿತ್ತು ಅನ್ನ ರೂಢಿಯಾಗಿ. ಅದನ್ನು ಹಾಕೊಂಡು ಒಂದು ನಿಂಬೆಹಣ್ಣು ಕುಯ್ಕೊಂಡಿದ್ದೆ, ಒಂದು ಪೂರ್ತಿ ನಿಂಬೆಹಣ್ಣು ಬೇಕು. ಅದು ನಿಂಬೆಹಣ್ಣು ಎರಡು ಭಾಗನೂ ನೀಟಾಗಿ ಹಿಂಡ್ಕೊಂಡು ಒಂದು ಸಲ ಮಾಡಿ ಫ್ರೆಂಡ್, ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಕಲಸಿ ತೆಗೆದಿಡಬೇಕು. ನೋಡಿ ಈ ಥರ ನೀಟಾಗಿ ಎಲ್ಲ ಗೊಜ್ಜಿಗೆ ಅನ್ನ ಒಂದೋ ಥರ ನೀಟಾಗಿ ಕಲಸಿ ಈ ಥರ ತೆಗೆದಿಡಬೇಕು. ಆಮೇಲೆ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಒಂದು 7ರಿಂದ 8 ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಆಮೇಲೆ ಸ್ವಲ್ಪ ಕಡಲೆ ಪಪ್ಪು ಅಂತಾರೆ, ನಮ್ಮ ಕಡೆ ಹಾಸನ ಸೈಡು ಕಡಲೆ ಅಂತಾರೆ. ಕಡಲೆ ಹಾಕಿ 3 ಹಸಿಮೆಣಸಿನ್ಕಾಯಿ, ಒಂದು 4ರಿಂದ 5 ಕರಿಬೇವಿನ ಎಲೆ ಅಷ್ಟು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಈಗಲೇ ನೋಡ್ಕೊಂಡು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಬಂದ್ರಣ ಬನ್ನಿ. ನೋಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಆಗಲೇ ಒಡೆಗೆ ನೆನೆಸಿಟ್ಟಿದ್ದೆ. ನಾನು ಒಡೆ ಹಾಕೋದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ, ಅದಕ್ಕೆ ರೆಡಿ ಮಾಡಿಕೊಂಡೆ. ಚಿತ್ರಾನ್ನ, ವಡೆ, ಚಟ್ನಿ ಮಾಡಿದ್ದೆ. ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ನಮ್ಮ ಮನೆ ನಾಯಿ ಮರಿ ಬೇರೆ ನೋಡಿ ಫ್ರೆಂಡ್.